ಶರೀರಧಾರಿಯಾದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಭಕ್ತರು ಗೋಳಾಟವನ್ನು ನೋಡಿ, ಆ ಭಕ್ತರ ಕಣ್ಣೀರು ನೋಡಿ ಆತನು ಕೂಡ ಹೃದಯದಲ್ಲಿ ಆತನು ತತ್ತರಗೊಂಡು ಏನ್ ಮಾಡಿದನಂದ್ರೆ ಆತನ ಕಣ್ಣೀರು ಬಿಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನೋಡ್ರಿ, ಸ್ವತಃ ಸೃಷ್ಟಿಕರ್ತನಾಗಿರುವಂತ ದೇವರೇ ಶರೀರಧಾರಿಯಾಗಿರುವಂತ ಸಂದರ್ಭದಲ್ಲಿ ಈ ಒಂದು ಭಕ್ತರ ಗೋಳಾಟವನ್ನು ನೋಡಿ ಆತನ ಕಣ್ಣಿನಿಂದ ನೀರು ತಡೆದು ಹೋಯ್ತಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಬಾಧೆಗಳು ಎಷ್ಟು ಭಯಂಕರವಾಗಿರ್ತಾವ ಅಂತೇಳಿ ಒಂದ್ಸಲ ಆಲೋಚನೆ ಮಾಡ್ರಿ. ಈ ಬಾಧೆಗಳು, ಈ ಸಂಕಟಗಳು ಯಾವ ರೀತಿಗಿರ್ತವೆ ಎಂಬುದಾಗಿ ಒಂದ್ಸಲ ಆಲೋಚನೆ ಮಾಡ್ರಿ. ಆದ್ರೆ ಇವತ್ತು ನಾವು ನೋಡೋಣ, ಇವತ್ತು ಭಕ್ತರಿಗೆ ಬರುವಂತ ಬಾಧೆಗಳಲ್ಲಿ ದೇವರು ಕೊಡುವಂತ ಪರಿಷ್ಕಾರ ಏನೆಂಬುದಾಗಿ ನೋಡೋಣ. ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಎಂಥ ಬಾಧೆ ಅನ್ನೋದಾದ್ರೂ ಬರಲಿ, ನಮ್ಮ ಜೀವಿತದಲ್ಲಿ ಎಂಥ ಸಂಕಟ ಆದ್ರೂ ಬರಲಿ, ನಮ್ಮ ಜೀವಿತದಲ್ಲಿ ಬೆಟ್ಟದಂತ ಸಮಸ್ಯೆ ಆದ್ರೂ ಬರಲಿ, ಆದ್ರೆ ನಾವು ನಿಜವಾಗಿ ದೇವರ ಭಕ್ತರಾಗಿದ್ದೇವಪ್ಪ ಅಂತಂದ್ರೆ, ನಿಜವಾಗಿ ದೇವರ ಅನುಯಾಯಿಗಳಾಗಿದ್ದೇವಪ್ಪ ಅಂತಂದ್ರೆ, ನಾವು ದೇವರನ್ನು ಪ್ರೀತಿಸುವವರು, ದೇವರನ್ನು ಗೌರವಿಸುವವರು ಆಗಿದ್ದೇವಪ್ಪ ಅಂತಂದ್ರೆ, ಖಂಡಿತವಾಗಿ ಈ ಲೋಕದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ಅದು ವ್ಯಕ್ತಿಗತ ಜೀವಿತದಲ್ಲಿ ಬರಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಬರಲಿ, ಎಂತ ಬಾಧೆ ಬಂದ್ರೂ ಕೂಡ ದೇವ್ರೇನ್ ಮಾಡ್ತಾನೆ, ಅದರಿಂದ ಪರಿಷ್ಕಾರ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅನೇಕ ಸಲ ನನ್ನ ಜೀವಿತದಲ್ಲಿ ಯಾಕೆ ಈ ಒಂದು ಬಾಧೆಗಳಲ್ಲಿ ನಾವು ಪರಿಷ್ಕಾರ ಹೊಂದುವುದಿಲ್ಲಪ್ಪ ಅಂತಂದ್ರೆ, ಅನೇಕ ಸಲ ನಮ್ಮ ಜೀವಿತದಲ್ಲಿ ಕಣ್ಣೀರುಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು, ಪರಿಷ್ಕಾರ ಅಂತಕ್ಕಂಥದ್ದು ನಾವು ಹೊಂದಿಕೊಳ್ಳುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಮನುಷ್ಯನ ಜೀವಿತದಲ್ಲಿ ಬಹಳ ಭಯಂಕರವಾಗಿ ಬಾಧೆ ಪಡಿಸುವಂತ 3 ಸಂಗತಿಗಳನ್ನು ನಾನು ಧ್ಯಾನ ಮಾಡಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಮನುಷ್ಯನಿಗೆ ಅತಿಯಾಗಿ ಬಾಧೆ ಪಡಿಸುವಂತ, ಮನುಷ್ಯನಿಗೆ ಅತಿಯಾಗಿ ಕಾಡುವಂತ, ಮನುಷ್ಯನು ಬಹಳ ರೀತಿಯಿಂದ ಕಣ್ಣೀರು ಸುರಿಸುವಂತ ಬಾಧೆಗಳಲ್ಲಿ ನಾನು ಸತ್ಯವೇದ ಆಧಾರದಿಂದ ಒಂದು 3 ಬಾಧೆಗಳನ್ನು ನಾನು ಧ್ಯಾನ ಮಾಡಿದ್ದೀನಿ. ಆ 3 ಬಾಧೆಗಳೇ ಬಹಳ ಮನುಷ್ಯನ ಏನ್ ಮಾಡ್ತವೆ ಅಂದ್ರೆ, ಭಕ್ತರನ್ನ ಏನ್ ಮಾಡ್ತವೆ ಅಂದ್ರೆ ಪೀಡಿಸ್ತವೆ ಮತ್ತು ಕಣ್ಣೀರು ಸುರಿಸಲಿಕ್ಕೆ ಕಾರಣ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ಆ 3 ಬಾಧೆಗಳಲ್ಲಿ ಮೊದಲನೇ ಬಾಧೆ ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ರೋಗ. ಮೊದಲನೇದು ಯಾವ್ದ್ರಿ? ಜ್ಞಾಪಕದಲ್ಲಿ ಇಟ್ಕೊಡ್ರಿ ಚೆನ್ನಾಗಿ. ಭಕ್ತರನ್ನು ಅತೀ ಬಾಧೆ ಪಡಿಸುವಂತ 3 ವಿಷಯಗಳಲ್ಲಿ, 3 ಸಂಕಟಗಳಲ್ಲಿ ಮೊಟ್ಟ ಮೊದಲನೇದು ಯಾವ್ದಂದ್ರೆ ರೋಗ ಅಂತೇಳಿ. ಎರಡನೇದಾಗಿ ನಾವು ನೋಡ್ತೇವೆ, ಯಾವಾಗ ರೋಗ ಅಂತಕ್ಕಂಥದ್ದು ಬರ್ತದೋ ಭಕ್ತರ ಜೀವಿತದಲ್ಲಿ ಬಾಧೆ ಅಂತಕ್ಕಂಥದ್ದು ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಮೊದಲನೇದಾಗಿ ರೋಗ, ಎರಡನೇದಾಗಿ ಬಾಧೆ, ಮೂರನೇದಾಗಿ ಮರಣ ಅಂತೇಳಿ. ಈ 3 ನಾವು ನೋಡ್ತೀವಿ. ಯಾರ ಜೀವಿತದಲ್ಲಿ ಬರ್ತದೋ, ಯಾವ ಕುಟುಂಬದಲ್ಲಿ ಬರ್ತದೋ, ಆ ಒಂದು ಬಾಧೆ ತೀರಿಸಲಿಕ್ಕೆ ಯಾರಿಗೂ ಕೂಡ ಏನಲ್ರಿ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ನಾವು ನೋಡ್ತೀವಿ, ನಾನು ಆಯ್ಕೆ ಮಾಡಿಕೊಂಡಿರುವಂತ ಈ 3 ವಿಷಯಗಳಲ್ಲಿ ಲೋಕಸ್ಥರು ಈ 3 ವಿಷಯಗಳಲ್ಲಿ ಸೋತು ಹೋಗ್ತಾರೆ. ಅವ್ರಿಗೆ ರೋಗ ಬಂದ್ರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸೋತು ಹೋಗ್ತಾರೆ. ಅವ್ರಿಗೆ ದುಃಖ ಬಂದ್ರೂ ಕೂಡ ಆ ದುಃಖದಲ್ಲಿ ಅವ್ರು ಸೋತು ಹೋಗ್ತಾರೆ. ಅವ್ರಿಗೆ ಮರಣ ಬಂದ್ರೂ ಕೂಡ ಆ ಮರಣದಲ್ಲಿ ನಿರೀಕ್ಷೆ ಇರಲಾರ್ದೆ ಅವ್ರು ಸೋತು ಹೋಗ್ತಾರೆ ಅಂತೇಳಿ. ಆದರೆ ಇವತ್ತು ದೇವರ ಮಂದಿರಕ್ಕೆ ಬಂದಿರುವಂತ ನಾನು ಮತ್ತು ನೀವು, ನಿಂತು ಹೇಳುವಂತ ನಾನು, ಕುಂತು ಕೇಳುವಂತ ನೀವೆಲ್ಲರೂ ಕೂಡ ಇವತ್ತು ನಾವು ಯೇಸು ಕ್ರಿಸ್ತನ ಭಕ್ತರಾಗಿರೋದ್ರಿಂದ ನಾವು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಇವತ್ತು ರೋಗ ಬಂದ್ರೂ ಕೂಡ ಅದಕ್ಕೆ ದೇವರು ನಮ್ಗೊಂದು ಪರಿಹಾರ ಇಟ್ಟಿದ್ದಾನೆ ಅಂತೇಳಿ. ಇವತ್ತು ನಮ್ಮ ಜೀವಿತದಲ್ಲಿ ಬಾಧೆಗಳು ಬಂದ್ರೂ ಕೂಡ ದೇವರು ಅದಕ್ಕೊಂದು ಪರಿಹಾರ ಇಟ್ಟಿದ್ದಾನೆ ಅಂತೇಳಿ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಮರಣ ಬಂದ್ರೂ ಕೂಡ ದೇವರು ಅದಕ್ಕೊಂದು ಪರಿಹಾರ ಇಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ 3 ಬಾಧೆಗಳು ಲೋಕಸ್ಥರಿಗೆ ಜಯಿಸ್ಲಿಕ್ಕೆ ಕಷ್ಟ ಅದ. ಈ 3 ಬಾಧೆಗಳು, ಈ 3 ಕಷ್ಟಗಳು ಲೋಕದವರಿಗೆ ಅದು ಭಯಂಕರವಾದಂತ ಒಂದು ನುಂಗಲಾರದಂತ ತುತ್ತಾಗಿದೆ. ಆದ್ರೆ ಸಭೆಯಾಗಿ ಕೂಡಿ ಬಂದಿರುವಂತ ನನಗೂ ನಿನಗೂ ರೋಗ ಆಗಲಿ, ದುಃಖ ಆಗಲಿ, ಮರಣ ಆಗಲಿ, ಇದಕ್ಕೆ ದೇವರು ನಮಗೆ ಪರಿಷ್ಕಾರವನ್ನು ಕೊಡ್ತಾನೆ ಎಂಬುದಾಗಿ, ಯೇಸು ಕ್ರಿಸ್ತನ ಇದಕ್ಕೆ ಪರಿಹಾರ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅನೇಕ ಸಲ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಪರಿಷ್ಕಾರ ಹೊಂದುವುದಿಲ್ಲಪ್ಪ ಅಂತಂದ್ರೆ, ಅನೇಕ ಸಲ ಈ ಸ್ಥಿತಿಗತಿಗಳಲ್ಲಿ ಯಾಕೆ ನಾವು ಇದಕ್ಕೆ ಸೊಲ್ಯೂಷನ್ ಅಂತಕ್ಕಂಥದ್ದು, ಪರಿಷ್ಕಾರ ಅಂತಕ್ಕಂಥದ್ದು ಹೊಂದಲಾರದೆ ನಾವು ಅನೇಕ ಸಲ ನಾವು ತೊಂದರೆಗೊಳಗಾಗ್ತೀವಪ್ಪ ಅಂತಂದ್ರೆ, ಅನೇಕ ಸಲ ನಾವು ಬಾಧೆಗೊಳಗಾಗ್ತೀವಪ್ಪ ಅಂತಂದ್ರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ರೋಗ ಮೊದಲನೇದಾಗಿ ಈ ರೋಗ ಅಂತಕ್ಕಂಥದ್ದು ನಾವು ತೆಗೆದುಕೊಂಡೇವಪ್ಪ ಅಂತಂದ್ರೆ, ಈ ರೋಗ ಎಷ್ಟು ಅದು ಈ ಲೋಕದಲ್ಲಿ ಸ್ಥಾನ ಪಡ್ಕೊಂಡಿದೆಪ್ಪ ಅಂತಂದ್ರೆ, ಈ ನೋಡ್ರಿ, ಈ ರೋಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅಲ್ರಿ. ಇದು ರೋಗ ಅಂತಕ್ಕಂಥದ್ದು ಸಾಮಾನ್ಯವಾದದ್ದಲ್ಲಿದು. ಈ ರೋಗ ಅಂತಕ್ಕಂಥದ್ದು ಈ ಲೋಕದಲ್ಲಿ ಯಾವ ರೀತಿಗೆ ತನ್ನ ಸ್ಥಾನವನ್ನು ಗಟ್ಟಿ ಮಾಡ್ಕೊಂಡಿದೆ ಅಂತಂದ್ರೆ, ನಾವು ನೋಡ್ತೀವಿ, ಈ ರೋಗನೇ ಇವತ್ತು
ಅನೇಕ ಡಾಕ್ಟರ್ಗಳನ್ನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟುವಂತೆ ಇವತ್ತು ಸಹಾಯ ಮಾಡ್ಲತ್ತದಲ್ರಿ ಈ ರೋಗ. ನೋಡ್ರಿ, ಒಂದು ಸ್ಟಾರ್ಟಿಂಗ್ ಒಂದು ಚಿಕ್ಕ ಒಂದು ಆಸ್ಪತ್ರೆ ಇರ್ತದೆ, ಆದ್ರೆ ಈ ರೋಗದಲ್ಲಿ ಆತನು ಈ ರೋಗವನ್ನು ಎನ್ಕ್ಯಾಶ್ ಮಾಡಿಕೊಂಡು, ಈ ರೋಗವನ್ನು ಆಧಾರ ಮಾಡಿಕೊಂಡು ಆತನ ಮುಂದೆ ಏನ್ ಮಾಡ್ತಂದ್ರೆ ಡಬಲ್ ಅಂತಸ್ತು, ಟ್ರಿಬಲ್ ಅಂತಸ್ತು, ಈ ರೀತಿಯಾಗಿ ಅಂತಸ್ತಿನ ಮೇಲೆ ಅಂತಸ್ತು ಯಾವ್ದ್ರ ಮೇಲೆ ಕಟ್ಲತ್ತನ್ರಿ ಆತ? ರೋಗದ ಮೇಲೆ ಕಟ್ತಾ ಇದ್ದಾನೆ. ನಾವು ನೋಡ್ತೇವೆ ಇವತ್ತು ವೈದ್ಯ ಲೋಕದಲ್ಲಿ ಇವತ್ತು ದೊಡ್ಡ ದೊಡ್ಡ ಫಾರ್ಮಾಸ್ಯೂಟಿಕಲ್ ಇವತ್ತು ಯಾವ್ದ್ರ ಮೇಲೆ ನಿಂತದ್ರಿಪ್ಪ ಅಂತಂದ್ರೆ ನಾವು ನೋಡ್ತೀವಿ, ಕೇವಲ ರೋಗದ ಮೇಲೆ ದೊಡ್ಡ ದೊಡ್ಡ ಒಂದು ಪ್ಯಾರಾಸಿಟಮಲ್ ಕಂಪ್ನಿಗಳು, ದೊಡ್ಡ ಒಂದೇನದಂದ್ರೆ ಔಷಧ ಕಂಪ್ನಿಗಳು ಯಾವ್ದ್ರಲ್ಲಿಂದ ಬದುಕ್ಲತ್ತವ್ರಿ? ಯಾವ್ದ್ರಲ್ಲಿಂದ ಬದುಕ್ಲತ್ತವ? ರೋಗದಲ್ಲಿಂದ ಬದುಕ್ಲತ್ತಾರ ಅವರೆಲ್ಲ. ಈ ರೋಗನೇ ಒಂದ್ ವೇಳೆ ಇದ್ದಿದ್ದಿಲ್ಲಪ್ಪ ಅಂದ್ರೆ ಎಷ್ಟು ಪ್ಯಾರಾಸಿಟಮಲ್ ಕಂಪ್ನಿಗಳು ಬಂದಾಗ್ತಾವ್ರಿ? ಈ ರೋಗನೇ ಇದ್ದಿದ್ದಿಲ್ಲ ಅಂದ್ರೆ ಎಷ್ಟು ಆಸ್ಪತ್ರೆಗಳು ಬಂದಾಗ್ತಾವ್ರಿ? ಈ ರೋಗನೇ ಇದ್ದಿದ್ದಿಲ್ಲ ಅಂದ್ರೆ ಎಷ್ಟು ಮಂದಿ ಡಾಕ್ಟ್ರು ಒಂದು ಡಾಕ್ಟರ್ ಪದವಿ ಹೊಂದಬೇಕಂದ್ರೆ 6 ವರ್ಷ ಕಲ್ತು ಅವರು ಕಷ್ಟಪಟ್ಟು ಮಾಡಬೇಕು. ಎಷ್ಟು ಜನ ಈ ರೋಗನೇ ಬಂದಿದ್ದಿಲ್ಲ ಅಂದ್ರೆ ಎಷ್ಟು ಜನ ಬೀದಿ ಪಾಲಾಗ್ತಾರೆ ಡಾಕ್ಟರ್ಗಳೆಲ್ಲ ಹೇಳ್ರಿ ನೋಡಿ. ಅಂದ್ರೆ ನಾವು ನೋಡ್ತೀವಿ ಈ ರೋಗ ಅಂತಕ್ಕಂಥದ್ದು ಎಷ್ಟು ಪ್ರಮುಖ ಇದೆ ಅಂತಂದ್ರೆ, ಈ ರೋಗ ಅಂತಕ್ಕಂಥದ್ದು ಈ ಪ್ರಪಂಚದಲ್ಲಿ ಎಷ್ಟೊಂದು ಅದು ತನ್ನ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂದ್ರೆ ನಾವು ನೋಡ್ತೀವಿ. ಲೋಕದಲ್ಲಾದರೂ ಈ ರೋಗದಿಂದ ಅನೇಕರು ಬದುಕ್ತಾ ಇದ್ದಾರೆ. ವೈದ್ಯರು ಬದುಕ್ತಾ ಇದ್ದಾರೆ, ಔಷಧ ಕಂಪ್ನಿಗಳು ಬದುಕ್ತಾ ಇದ್ದಾರೆ, ಮಾಟ ಮಂತ್ರ ಮಾಡೋರು ಬದುಕ್ತಾ ಇದ್ದಾರೆ, ಇವತ್ತು ದೆವ್ವಗಳನ್ನು ಬೆಳೆಸೋರು ಬದುಕ್ತಾ ಇದ್ದಾರೆ, ಇವತ್ತು ದೇವರ ಹೇಳಿಕೆಯನ್ನು ಹೇಳುವಂಥವ್ರು ಎಂಬುದಾಗಿ ಹೇಳ್ಕೊಂಡಂಥವ್ರು ಬದುಕ್ತಾ ಇದ್ದಾರೆ. ಎಲ್ಲರೂ ಎದರ ಆಧಾರ ಮೇಲೆ ಬದುಕ್ಲತ್ತಾರ? ರೋಗದ ಮೇಲೆ ಬದುಕಲತ್ತಾರ ಅಂತೇಳಿ. ಅಂದ್ರೆ ರೋಗದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತೇಳಿ. ಕೊನೆಗೆ ನಾವು ನೋಡ್ತೀವಿ ಇವತ್ತು ಅನೇಕ ದೇವರ ಸೇವಕರು ಕೂಡ, ಸಾಮಾನ್ಯವಾಗಿದ್ದಂತ ಒಬ್ಬ ದೇವರ ಸೇವಕರು ಕೂಡ ಇವತ್ತು ಕಾರ್ನಲ್ಲಿ ಓಡಾಡ್ತಾ ಇದ್ದಾನಪ್ಪ ಅಂತಂದ್ರೆ ಅವನಿಗೂ ಏನದಪ್ಪ ಅಂತಂದ್ರೆ ರೋಗನೇ ಏನ್ ಮಾಡೋದು, ಅವನಿಗೆ ಸಾವುಕಾರ ಮಾಡೋದ್ರಿ. ಹಲ್ಲೆಲೂಯಾ. ಸಾಮಾನ್ಯವಾದ ಸೇವಕ ಇವತ್ತು ಅಷ್ಟೊಂದು ಕಾರ್ನಲ್ಲಿ ತಿರುಗಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಎಲ್ಲಿ ನೋಡಿದ್ರು ಆತನ ಬ್ಯಾನರ್ ಏನಿರ್ತಂದ್ರೆ ಸ್ವಸ್ಥತೆ ಕೂಟ, ಬಿಡುಗಡೆಯ ಕೂಟ. ಎಲ್ಲಿ ನೋಡಿದ್ರು ಸ್ವಸ್ಥತೆ ಕೂಟ, ಬಿಡುಗಡೆ ಕೂಟ. ನೀವು ನಮ್ಮ ಸಭೆಗೆ ಬನ್ರಿ, ನಮ್ಮ ಕೂಟಕ್ಕೆ ಬನ್ರಿ, ನಿಮಗೆ ಸ್ವಸ್ಥತೆ ಸಿಗ್ತದೆ, ನಿಮಗೆ ಮಾಟ ಮಂತ್ರ ಕಾಟ ಹೋಗ್ತದೆ, ನಿಮಗೆ ಅದು ಹೋಗ್ತದೆ, ಇದು ಹೋಗ್ತದೆ, ನಿಮಗೆ ಆರೋಗ್ಯ ಸಿಗ್ತದೆ ಅಂತೇಳಿ ಎಷ್ಟು ಜನ ಪಾಸ್ಟರ್ಗಳು ಬದುಕ್ತಾ ಇಲ್ರಿ ಇವತ್ತು ರೋಗದ ಮೇಲೆ? ಅಂದ್ರೆ ರೋಗ ಹೆಂಗದ ನೋಡ್ರಿ. ಬದುಕ್ತಾ ಇದಾರಲ್ರಿ. ಅಂದ್ರೆ ರೋಗ ಈ ಲೋಕದಲ್ಲಿ ತನ್ನದೇ ಆದಂತ ಛಾಪು ಮೂಡಿಸಿ ನಾವು ನೋಡ್ತೇವೆ. ಈ ರೋಗ ಅಂತಕ್ಕಂಥದ್ದು ಅನೇಕರನ್ನ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಬಿಸ್ನೆಸ್ ಮಾಡಲು, ಬದುಕಲು ಈ ರೋಗ ಕಾರಣವಾಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆದರೂ ಕೂಡ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿಷ್ಟೊಂದು ರೋಗದ ಮೂಲಕವಾಗಿ ಇಷ್ಟೊಂದು ಬದುಕ್ತಾ ಇದ್ದಾರಪ್ಪ ಅಂದ್ರೆ, ಇಷ್ಟೊಂದು ಕಂಪ್ನಿಗಳು ನಡೀತಾವಪ್ಪ ಅಂತಂದ್ರೆ, ಇಷ್ಟೊಂದು ಜನರು ರೋಗವನ್ನು ಆಧಾರ ಮಾಡಿಕೊಂಡು ತಮ್ಮ ಉಪಜೀವನವನ್ನು ನಡೆಸ್ಕೊಳ್ತಾ ಇದ್ದಾರಪ್ಪ ಅಂತಂದ್ರೆ, ಇಷ್ಟೆಲ್ಲ ಇದ್ರೂ ಕೂಡ ನಾವು ನೋಡ್ತೇವೆ ಭಕ್ತರ ಜೀವಿತದಲ್ಲಿ ಬಾಧೆಗಳು ಬಂದಂತ ಸಂದರ್ಭದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಬಾಧೆಗಳು ಬಂದಂತ ಸಂದರ್ಭದಲ್ಲಿ, ರೋಗ ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅನೇಕ ಸಲ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಅದಕ್ಕೆ ಪರಿಷ್ಕಾರವನ್ನು ಹೊಂದಿಕೊಳ್ಳದೆ, ನಾವು ಇಷ್ಟೊಂದು ವೈದ್ಯಕೀಯ ಸೌಲಭ್ಯ ಇದ್ರೂ ಕೂಡ, ಇಷ್ಟೊಂದು ಟೆಕ್ನಾಲಜಿ ಇದ್ರೂ ಕೂಡ, ಇಷ್ಟೊಂದು ಒಳ್ಳೊಳ್ಳೆ ಡಾಕ್ಟರ್ಗಳಿದ್ರೂ ಕೂಡ ಅನೇಕ ಸಲ ನಾವ್ಯಾಕೆ ಈ ರೋಗದಿಂದ ಸೊಲ್ಯೂಷನ್ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ನಮಗೆ ಈ ರೋಗದಿಂದ ಬಿಡುಗಡೆ ಹೊಂದಲಿಕ್ಕೆ ನಮಗೆ ಅನೇಕ ಸಲ ಸಾಧ್ಯವಾಗ್ತಾ ಇಲ್ಲ? ಯಾಕೆ ಅನೇಕ ಸಲ ಇಷ್ಟೊಂದು ರೋಗ ಅಂತಕ್ಕಂಥದ್ದು ಪ್ರಭಾವಕಾರಿಯಾಗಿದ್ರು ಕೂಡ ಅನೇಕ ಸಲ ಇವತ್ತು ದೇವರು ಪರಿಷ್ಕಾರ ಕೊಡಲು ಸಿದ್ಧನಾಗಿದ್ರು ಕೂಡ, ದೇವರ ಹತ್ರ ಇದಕ್ಕೆ ಪರಿಷ್ಕಾರ ಇದ್ರೂ ಕೂಡ ಯಾಕೆ ಅನೇಕರು ಇದಕ್ಕೆ ಇದರಿಂದ ಸೊಲ್ಯೂಷನ್ ಅಂತಕ್ಕಂಥದ್ದು, ಪರಿಹಾರ ಅಂತಕ್ಕಂಥದ್ದು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹೇಳ ನೋಡೋಣ. ಯಾಕೆ ಅನೇಕರು ರೋಗದಲ್ಲಿ ಬಿದ್ದು, ಆ ರೋಗಕ್ಕೆ ಭಯಪಟ್ಟು, ಆ ರೋಗದಲ್ಲಿ ಒದ್ದಾಡಿ, ಆ ರೋಗ, ಆ ಬಾಧೆ ಅವರನ್ನು ಯಾಕೆ ಇಷ್ಟೊಂದು ಪೀಡಿಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಈ ರೋಗ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಕೆಲವೊಂದು ಸ್ಥಳದಲ್ಲಿ ಅದು ಪ್ರಭಾವ ಬೀರ್ತದೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಈ ಲೋಕಸ್ಥರಿಗೆ ಈ ರೋಗ ಗೆಲ್ಲಲಿಕ್ಕೆ, ಈ ರೋಗದಿಂದ ಸೊಲ್ಯೂಷನ್ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಕೊನೆಗೆ ಡಾಕ್ಟರ್ ಕೂಡ ಕೈ ಬಿಟ್ಟು ಬಿಡ್ತಾರೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಇದಕ್ಕೆ ಪರಿಷ್ಕಾರ ಹೊಂದುವುದು ಹೇಗೆ? ದೇವರ ಮಕ್ಕಳ ಜೀವಿತದಲ್ಲಿ ರೋಗ ಬಂದಾಗ, ದೇವರ ಮಕ್ಕಳ ಜೀವಿತದಲ್ಲಿ ಬಾಧೆಗಳು ಬಂದಾಗ
ದೇವರ ಮಕ್ಕಳ ಜೀವಿತದಲ್ಲಿ ಮರಣ ಬಂದಾಗ ಈ ಮೂರು ವಿಷಯಗಳು ಗೆಲ್ಲಲಾರದಂತ ಸವಾಲಾಗಿ ಇವತ್ತು ಭಕ್ತರ ಜೀವಿತದಲ್ಲಿ, ಭಕ್ತರ ಕುಟುಂಬದಲ್ಲಿರುವಂತಹ ಸಂದರ್ಭದಲ್ಲಿ ಇವುಗಳಿಗೆ ನಾವು ಪರಿಷ್ಕಾರ ಹೊಂದುವಂಥದ್ದು ಹೇಗೆ, ಇದರಿಂದ ದೇವರಿಂದ ಪರಿಹಾರ ಹೊಂದುವಂಥದ್ದು ಹೇಗೆ ಎಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನಾವು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಂಬರ್ 1, ನಿಮ್ಮ ಸತ್ಯವೇದವನ್ನು ತೆಗಿರಿ. ನಾನು 3 ವಿಷಯಗಳು ನಿಮ್ಮ ಎದುರುಗಡೆ ತರ್ತೀನಿ. ಈ ರೋಗದಿಂದ ಪರಿಹಾರ ಹೊಂದಬೇಕಪ್ಪ ಅಂತಂದ್ರೆ, ಈ ರೋಗದಿಂದ ನಾವು ಬಿಡುಗಡೆ ಹೊಂದಬೇಕಪ್ಪ ಅಂತಂದ್ರೆ, ಈ ರೋಗದಿಂದ ದೇವರಿಂದಲೇ ನಮಗೆ ಸೊಲ್ಯೂಷನ್ ಸಿಗ್ಬೇಕಪ್ಪ ಅಂತಂದ್ರೆ, ಜೀವಿತದಲ್ಲಿ ಬರುವಂತ ಈ ರೋಗ, ಬಾಧೆ, ಮರಣ ಈ 3ರಿಂದಲೂ ನಮಗೆ ಬಿಡುಗಡೆ ಸಿಗ್ಬೇಕಪ್ಪ ಅಂತಂದ್ರೆ, ದೇವರು ಇದಕ್ಕೆ ಪರಿಹಾರ ಇಟ್ಟಿದ್ದಾನಪ್ಪ ಅಂತಂದ್ರೆ ಅದು ಪರಿಹಾರ ಹೊಂದುವುದು ಹೇಗೆ ಎಂಬುದಾಗಿ ಒಂದು 3 ವಿಷಯಗಳು ನಿಮ್ಮ ಎದುರಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಂಬರ್ 1, ಈ ರೋಗ ಅಂತಕ್ಕಂಥದ್ದು ಅದರಿಂದ ನಾವು ಪರಿಷ್ಕಾರ ಹೊಂದಬೇಕಪ್ಪ ಅಂತಂದ್ರೆ ನಂಬರ್ 1, ಬನ್ನಿ ನಾವೆಲ್ಲರೂ ಕೂಡ ದೇವರ ವಾಕ್ಯದ ಕಡೆಗೆ ಹೋಗೋಣ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನ ದಯವಿಟ್ಟು ಯಾರಾದರೊಬ್ಬರು ಓದಿ ಸಹಾಯ ಮಾಡ್ರಿ. ನಂಬರ್ 1, ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನ ಓದ್ರಿ. ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಆಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಸಾಕಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಇಲ್ಲಿ ನಾವು ನೋಡ್ತಿದ್ದೇವೆ ಆಕೆ ಅಂದ್ರೆ ಮರಿಯಳ, ಆಕೆಯ ತಮ್ಮನಾದಂಥ ಲಾಜರನೇ ಅಸ್ವಸ್ಥವಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥವಾಗಿದ್ದನೆಂಬುದಾಗಿ ಹೇಳಿ ಕಳುಹಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಮಾರ್ತಾ ಮರಿಯಳು ಅಂತಕ್ಕಂಥ 2 ಅಕ್ಕ ತಂಗಿಯರಿದ್ದಾರೆ. ಆ ಅಕ್ಕ ತಂಗಿಯರಿಗೆ ಒಬ್ಬ ತಮ್ಮ ಇದ್ದಾನೆ. ಆ ತಮ್ಮನ ಹೆಸರು ಏನಪ್ಪ ಅಂದ್ರೆ ಲಾಜರ್ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ನಾವು ನೋಡ್ತೇವೆ ಲಾಜರನಿಗೆ ರೋಗ ಬಂದಿದೆ. ಲಾಜರನಿಗೆ ಏನು ಬಂದಿದೆ ರೀ? ಲಾಜರನಿಗೆ ಕಾಯಿಲೆ ಬಂದಿದೆ. ಲಾಜರನು ರೋಗಕ್ಕೆ ತುತ್ತಾಗಿದ್ದಾನೆ. ನಾವು ನೋಡ್ತೇವೆ ಲಾಜರನು ಕಾಯಿಲೆ ಬಂದಿದೆ, ಲಾಜರನು ರೋಗಕ್ಕೆ ತುತ್ತಾಗಿದ್ದಾನೆ. ಆದ್ರೆ ನಾವು ನೋಡ್ತೇವೆ ಇವರು ಮಾಡಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಇವರು ಯಾವಾಗ ತಮ್ಮ ತಮ್ಮನು ಅಸ್ವಸ್ಥನಾಗ್ತಾನೋ, ಯಾವಾಗ ತಮ್ಮ ತಮ್ಮನು ಕಾಯಿಲೆಗೆ ಬೀಳ್ತಾನೋ, ಯಾವಾಗ ಲಾಜರನು ನಾವು ನೋಡ್ತೇವೆ ರೋಗಕ್ಕೆ ಆತನು ತುತ್ತಾಗ್ತಾನೋ ಅಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಮಾಡಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಹತ್ರ ನಾವು ನೋಡ್ತೇವೆ ಸಮಾಚಾರವನ್ನು ಕಳಿಸಿದ್ರು. ಯೇಸು ಕ್ರಿಸ್ತನಿಗೆ ತಮ್ಮ ತಮ್ಮನ ಸ್ವಸ್ಥತೆ ಬಗ್ಗೆ ಪ್ರಾರ್ಥಿಸಬೇಕೆಂಬುದಾಗಿ ಅವರು ಸುದ್ದಿಯನ್ನು ಕಳಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ ರೋಗ ಅಂತಕ್ಕಂಥದ್ದು, ಈ ದುಃಖ ಅಂತಕ್ಕಂಥದ್ದು, ಈ ಮರಣ ಅಂತಕ್ಕಂಥದ್ದು, ಈ 3ರಿಗೂ ನಾವು ನೋಡ್ತೇವೆ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ಭಕ್ತರ ಜೀವಿತದಲ್ಲಿ ಈ ಬಂದಂತ ಬಾಧೆಗಳಿಗೆ ಬಿಡುಗಡೆ ದೇವರು ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ರೋಗಗಳು ಬಂದಂತ ಸಂದರ್ಭದಲ್ಲಿ, ಬಾಧೆಗಳು ಬಂದಂತ ಸಂದರ್ಭದಲ್ಲಿ, ನಾವು ರೋಗಕ್ಕೆ ಈಡದಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಮೊದಲು ಮಾಡುವಂತ ಕೆಲಸ ಏನು, ನಾವು ಮೊದಲು ಯಾರ ಹತ್ರ ಹೋಗ್ತೀವಿ ಅಂತ ಬಹಳ ಪ್ರಾಮುಖ್ಯವಾದಂತ ಪ್ರಶ್ನೆ ಇದೆ ಅಂತ ಹೇಳಿ. ಹಲ್ಲೆಲೂಯಾ. ಒಂದ್ಸಲ ಆಲೋಚನೆ ಮಾಡಿ ಹೇಳ್ತೀರಾ? ರೋಗದಿಂದ ಬಿಡುಗಡೆ ಆಗ್ಬೇಕಪ್ಪ ಅಂತಂದ್ರೆ, ಈ ಕಾಯಿಲೆಯಿಂದ ನಾವು ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ, ಈ ಕಾಯಿಲೆಗೆ, ಈ ರೋಗಕ್ಕೆ ಭಕ್ತರಾಗಿದ್ರು ಕೂಡ, ಪ್ರಾರ್ಥನೆ ಪರರಾಗಿದ್ರು ಕೂಡ, ಆತ್ಮೀಯರಾಗಿದ್ರು ಕೂಡ, ಬಹಳ ದೇವರೊಂದಿಗೆ ನಿಕಟವಾದಂತ ಗಾಢವಾದಂತ ಸಂಬಂಧ ಉಳ್ಳವರು ಆದರೂ ಕೂಡ, ನಾವು ಚರ್ಚ್ಗೆ ಹೋಗ್ತಾ ಇದ್ರು ಕೂಡ, ನಾವು ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ, ನಾವು ಉಪವಾಸ ಮಾಡ್ತಾ ಇದ್ರು ಕೂಡ, ಎಲ್ಲಾ ಭಕ್ತಿಗಳನ್ನ ಮಾಡ್ತಾ ಇದ್ರು ಕೂಡ, ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ರೋಗ ಬಂತಪ್ಪ ಅಂತಂದ್ರೆ, ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ಕಾಯಿಲೆ ಬಂತಪ್ಪ ಅಂತಂದ್ರೆ, ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ಮರಣಕರವಾದಂತ ರೋಗ ಒಂದ್ ವೇಳೆ ಬಂತಪ್ಪ ಅಂತಂದ್ರೆ, ನಾನು ನೀನು ಮಾಡುವಂತ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂತಂದ್ರೆ, ನಾವು ಪರಿಷ್ಕಾರ ಕೊಡುವಂತ ಯೇಸು ಕ್ರಿಸ್ತನ ಹತ್ರ ಸುದ್ದಿ ಕಳಿಸುವುದಿಲ್ಲ, ಪರಿಹಾರ ಮಾಡುವಂತ ದೇವರ ಹತ್ರ ನಾವು ಹೋಗುವುದಿಲ್ಲ. ಮೊದಲು ಹೋಗುವಂತದ್ದೆಲ್ಲಪ್ಪ ಅಂದ್ರೆ ವೈದ್ಯರನ್ನು ಹುಡುಕ್ತೀವಿ ಅಂತ ಹೇಳಿರಿ ನಾವು. ಹಲ್ಲೆಲೂಯಾ. ನಾವು ಹೋಗೋದೆಲ್ಲಿಗ್ರಿ? ಮೊದಲ ನಾವು ಡಾಕ್ಟರ್ ಹತ್ರ ಮೊದಲು ಹೋಗ್ತೀವಿ. ನಾವು ಹೋಗುವಂತ ಮೊದಲನೇ ಸ್ಥಳ ಯಾವ್ದಪ್ಪ ಅಂತಂದ್ರೆ, ನಾವು ಡಾಕ್ಟರನ್ನು ಹುಡುಕ್ತೀವಿ, ಔಷಧವನ್ನು ಹುಡುಕ್ತೀವಿ, ವೈದ್ಯರನ್ನು ಹುಡುಕ್ತೀವಿ. ಎಲ್ಲಿ ಚೆನ್ನಾಗಿ ಔಷಧ ಸಿಗ್ತಿದೆ ಈ ರೋಗಕ್ಕೆ, ಯಾರು ಚೆನ್ನಾಗಿ ನೋಡ್ತಾರೆ ಈ ರೋಗಕ್ಕೆ, ಯಾರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಈ ರೋಗಕ್ಕೆ ಅಂತೇಳಿ ನಾನು ನೀನು ಮಾಡುವಂತ ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ, ನಾನು ನೀನು ಮಾರ್ತಾ ಮರಿಯಳು ಹೋದಂತೆ ಯೇಸುವಿನ ಹತ್ರ ಹೋಗಂಗಿಲ್ಲ. ನಾನು ನೀನು ಮಾರ್ತಾ ಮರಿಯಳು ಹೋದಂತೆ ಪ್ರಾರ್ಥನೆ ಮನವಿ ಕಳಿಸುವುದಿಲ್ಲ. ನಾನು ನೀನು ಏನ್ ಮಾಡ್ತೀವಂದ್ರೆ,
ಹೋಗೋದೆಲ್ಲಿಗ್ರಿ? ಎಲ್ಲಿಗೆ? ಹಾ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಲವೊಬ್ಬರು ಕ್ರೈಸ್ತರ ಜೀವಿತ ನೋಡುವಂತ ಸಂದರ್ಭದಲ್ಲಿ, ಕೆಲವೊಂದು ವಿಶ್ವಾಸಿಗಳನ್ನು ನಾನು ನೋಡುವಂತ ಸಂದರ್ಭದಲ್ಲಿ ನನ್ನ ಹೃದಯದಲ್ಲೂ ಕೂಡ ನಾನು ತತ್ತರಗೊಳ್ತೀನಿ ಅಂತೇಳಿ. ಇವತ್ತು ಅನೇಕರು ಕ್ರೈಸ್ತರೆಂಬುದಾಗಿ ಹೇಳಿಕೊಂಡು ಚಲಾವಣೆಯಲ್ಲಿರುವಂಥವ್ರು ಇವತ್ತು ನಾವು ನೋಡ್ತಿದ್ವಿ ಲೋಕದಲ್ಲಿ. ಇವತ್ತು ನಾವು ನೋಡ್ತೀವಿ, ನಾನು ಮೊನ್ನೆ ಒಂದು ಮನೆಗೆ ಹೋಗಿದ್ದೆ. ಆ ಮನೆಗೆ ಹೋದಾಗ ಆ ಮನೆಯಲ್ಲಿ ತುಂಬಾ ಭಕ್ತಿವಂತರು, ಬಹಳ ಪ್ರಾರ್ಥನೆ ಪರರು. ಹೊರಗಡೆ ನೋಡಿದ್ರೆ ಎಲ್ಲ ಇವರಷ್ಟು ಭಕ್ತಿವಂತರು, ಇವರಂತ ಕ್ರೈಸ್ತರು ಬೇರೆ ಯಾರಿಲ್ಲ ಎಂಬುದಾಗಿ ಅಂತರ ಜನ ನೋಡಿದ್ರೆ, ಅದ್ರ ಮನೆಗೆ ಹೋದಾಗ ಅವ್ರಿಗೊಂದು ಮಗು ಹುಟ್ಟಿದೆ, ಗಂಡು ಮಗು. ಆ ಗಂಡು ಮಗುಗೆ ಏನ್ ಮಾಡ್ರಪ್ಪ ಅಂತಂದ್ರೆ, ಕಿಲ್ ಗಲ್ಲದ ಮೇಲೆ ಒಂದು ಟಿಕ್ಕಿ ಇಟ್ರಿ. ಏನಿಟ್ರಿ? ಹಾ, ಅಂದ್ರ ಅರ್ಥ ಏನು? ಈ ಮಗುವಿಗೆ ಏನಾಗಬಾರ್ದು? ದೃಷ್ಟಿ ಆಗಬಾರ್ದು. ಈ ಮಗುವಿಗೆ ಯಾವುದು ಕೆಟ್ಟ ದೃಷ್ಟಿ ತಗಲಬಾರ್ದು. ಅಂದ್ರೆ ಯೇಸುವಿನ ಹತ್ರ ಶಕ್ತಿ ಇಲ್ಲ ಅಂತ ಅರ್ಥ ಅದು. ಹೌದಲ್ಲ? ಯೇಸು ಸ್ವಾಮಿ ಹತ್ರ ಶಕ್ತಿ ಇಲ್ಲ, ದೇವರ ಹತ್ರ ಇದಕ್ಕೆ ಪರಿಷ್ಕಾರ ಇಲ್ಲ. ನೀನು ಕ್ರೈಸ್ತಳಾಗಿದ್ದು, ನೀನು ಕ್ರೈಸ್ತನಾಗಿದ್ದು, ನೀನು ದೇವರಿಗೆ ನಂಬಿ ಇಲ್ಲಿ ಕ್ರೈಸ್ತಳ ಎಂಬುದಾಗಿ ಹೇಳ್ಕೊಂಡು ನೀನು ಮಾಡುವಂತ ಕೆಲಸ ಏನಪ್ಪ ಅಂತಂದ್ರೆ, ನಿನ್ನ ಕೊಳ್ಳಾಗ್ತಾ ಇತ್ತು, ನಿನ್ನ ಕಾಲಾಗ ದಾರ, ನಿನ್ನ ಕೈದಾಗ ದಾರ, ಮತ್ತ ಸಾಲದಕ್ಕಿದೆಲ್ಲ ಸಾಲದ ಅಂತೇಳಿ ಮತ್ತ ಏನು ಇಲ್ಲೊಂದು ಚಿಕ್ಕಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಭಕ್ತರ ಜೀವಿತದಲ್ಲಿ ಬರುವಂತ ಬಾಧೆಗಳಿದ್ರು ಕೂಡ, ಭಕ್ತರ ಜೀವಿತದಲ್ಲಿ ದುಃಖಗಳಿದ್ರು ಕೂಡ, ಭಕ್ತರ ಜೀವಿತದಲ್ಲಿ ಮರಣ ಬಂದ್ರು ಕೂಡ ದೇವ್ರು ನಮಗೆ ಪರಿಷ್ಕಾರ ಇಟ್ಟಿದ್ದಾನೆ ಅಂತ ಹೇಳಿರಿ. ಆದ್ರೆ ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಆಸ್ಪತ್ರೆಗೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ, ಔಷಧ ತಗೋಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ನೀನು ಯಾವುದೇ ರೆಮಿಡಿ ತಗೊಂಡ್ರು ಕೂಡ, ನೀನು ಯಾವುದೇ ಔಷಧ ತೊಂದ್ರೂ ಕೂಡ, ಯಾವುದೇ ಟ್ಯಾಬ್ಲೆಟ್ ತೊಂದ್ರೂ ಕೂಡ, ಯಾವುದೇ ಡೈಟ್ ಮಾಡಿದ್ರು ಕೂಡ ದೇವರು ನಿನಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನೀನು ಯಾವುದೇ ಸಿರಪ್ ಕುಡಿ, ಯಾವುದೇ ಟ್ಯಾಬ್ಲೆಟ್ ಹಾಕೋ, ಯಾವುದೇ ಕ್ಯಾಪ್ಸೂಲ್ ತಗೋ, ಯಾವುದೇ ಔಷಧ ಕುಡಿ, ನೀ ಏನೇ ಮಾಡು, ಆದ್ರೆ ಅದರ ಹಿಂದೆ, ಅದರ ಮೇಲೆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂದ್ರೆ ನಿನ್ನ ಟ್ಯಾಬ್ಲೆಟ್ ಏನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿರಿ. ನೀನು ಅಷ್ಟು ದೂರ ಹೋಗಿ ಕಾರವಾರ ತನಕ ಹೋಗಿ, ಮುಂಬೈ ತನಕ ಹೋಗಿ ನೀನು ಔಷಧ ತಂದು ಹಾಕಿದಪ್ಪ ಅಂದ್ರೆ ಔಷಧ ಏನೋ ಕೆಲಸ ಮಾಡಲ್ಲ. ಕರೋನಾ ಪೀರಿಯಡ್ನಲ್ಲಿ ಒಬ್ಬ ಕೋಟ್ಯಾಧಿಪತಿ ನೋಡಿದ್ರಲ್ಲ, ಕರೋನಾ ಟೈಮ್ ಮನುಷ್ಯರು ಹೆಂಗೆ ಸಾಯ್ತಾ ಇದ್ರು ಹುಳಗಳಂಗ. ಕರೋನಾ ಅಂತಕ್ಕಂಥದ್ದು ನಮ್ಮ ಜೀವಿತಕ್ಕೆ ಬಹಳ ದೊಡ್ಡ ಪಾಠ ಕಲಿಸೋಗಿದೆ. ಬಹಳ ಜಲ್ದಿ ಮರ್ತೀವಿ ನಾವೆಲ್ಲರೂ ಇಲ್ಲಿ. ಕರೋನಾ ಟೈಮ್ನಲ್ಲಿ ಒಬ್ಬ ಕೋಟ್ಯಾಧಿಪತಿ ತನಗಿರುವಂಥ ಒಬ್ಬ ಮಗನಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಒಂದು ಪ್ಯಾಕೇಜ್ ಇರ್ತದೆ. ಆಸ್ಪತ್ರೆಯಲ್ಲಿ 1,28,00,000 ಕೊಟ್ರೆ ಇದರಿಂದ ನಾವು ಹೊರಗಡೆ ತರ್ತೀವಿ, ಈ ಕರೋನಾದಿಂದ ನಾವು ಮುಕ್ತಿ ಕೊಡ್ತೀವಿ ಅಂತೇಳಿ ಆಸ್ಪತ್ರೆಯವರು ಒಂದು ಪ್ಯಾಕೇಜ್ ಹಾಕಿರ್ತಾರೆ. ಆತ ಕೋಟ್ಯಾಧಿಪತಿ ಇರ್ತಾನೆ, ಆತನಿಗೆ ಒಬ್ಬನೇ ಮಗ ಇರ್ತಾನೆ. ಆದ್ರೆ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆತನು 1,28,000 ರೂಪಾಯಿ ಕೊಟ್ಟು ತನ್ನ ಮಗನನ್ನು, ಕರೋನಾ ಪೀಡಿತವಾದ ತನ್ನ ಮಗನನ್ನು ಆ ಒಂದು ಆಸ್ಪತ್ರೆಯಲ್ಲಿ ಆತನು ಒಪ್ಪಿಸ್ತಾನೆ. ಆದ್ರೆ ಸತ್ಯ ಏನು ಗೊತ್ತಾ? ಕಿವಿ ತೆರೆದು ಕೇಳ್ರಿ, ಕಿವಿಗೊಟ್ಟು ಕೇಳ್ರಿ. ಜರುಗಿರುವಂತ ಸತ್ಯ ಏನು ಗೊತ್ತಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 1,28,000 ರೂಪಾಯಿ ಪಡೆದು ಹುಡುಗನನ್ನು ಆಸ್ಪತ್ರೆಯಲ್ಲಿ ತೆಗೆದುಕೊಂಡಂತ ಆ ಒಂದು ಆಸ್ಪತ್ರೆಯವರು 3 ದಿನದ ನಂತರ ಅವ್ರ ತಂದೆಗೆ ಕೊಟ್ಟಿದ್ದು ಹೆಣರಿ. 3 ದಿನದ ನಂತರ ಅವ್ರ ತಂದೆಗೆ ಸಿಕ್ಕಿದ್ದೇನು? ಸತ್ತ ಮಗನ ಹೆಣ ತೆಗೆದುಕೊಂಡು ಮನೆಗೆ ಹೋಗಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಭಕ್ತರ ಜೀವಿತದಲ್ಲಿ ಬರುವಂತ ಬಾಧೆಗಳಿಗೆ ಇವತ್ತು ದೇವರು ಪರಿಷ್ಕಾರ ಕೊಡ್ಬೇಕಪ್ಪ ಅಂತಂದ್ರೆ, ಭಕ್ತರಿಗೆ ಬಾಧೆಗಳಲ್ಲಿ, ದುಃಖದಲ್ಲಿ, ಮರಣದಲ್ಲಿ ಪರಿಹಾರ ಇಲ್ಲಂತಲ್ಲ, ದೇವರು ಪ್ರತಿಯೊಂದಕ್ಕೂ ಪರಿಷ್ಕಾರ ಇಟ್ಟಿದ್ದಾನೆ. ಆದ್ರೆ ಪರಿಹಾರ ಹೊಂದಿಕೊಳ್ಳುವುದು ನಮ್ಮ ಕೈಲಿದೆ. ಆದ್ರೆ ಇವತ್ತು ನಾವು ಓದಿರುವಂತ ವೇದ ಭಾಗದಲ್ಲಿ ನೋಡ್ತೇವೆ, ಮಾರ್ಥ ಮರಿಯಳ ತಮ್ಮನಿಗೆ ಲಾಜರನ ಅಸ್ವಸ್ಥವಾದನು ನಾವು ನೋಡ್ತೇವೆ. ಅವರು ಸುದ್ದಿಯನ್ನು ಎಲ್ಲಿ ಕಳಿಸಿದ್ರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ಹತ್ರ ಕಳಿಸಿದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಅನೇಕ ವಿಶ್ವಾಸಿಗಳ ಜೀವಿತ ನಾನು ನೋಡ್ತೇನೆ. ಅನೇಕರು ತಮ್ಮ ಜೀವಿತದಲ್ಲಿ ಇವತ್ತು ಎಷ್ಟೋ ದಿನ ಆಯ್ತು ದೇವರಿಗೆ ಪ್ರಾರ್ಥನೆ ಕೋರಿಕೆ ಕೊಡುವುದನ್ನು ಮರೆತು ಹೋಗಿದ್ದಾರೆ ಅಂತ ಹೇಳಿ. ಇವತ್ತು ಜೊತೆ ಇರುವಂತ ವಿಶ್ವಾಸಿಗಳು, ಇವತ್ತು ಪಕ್ಕದಲ್ಲಿರುವಂತ ವಿಶ್ವಾಸಿಗಳು ಇವತ್ತು ತಮ್ಮ ಜೀವಿತದಲ್ಲಿ ಬಾಧೆಗಳು ಬಂದಾಗ, ಸಂಕಟಗಳು ಬಂದಾಗ ದೇವರ ಸೇವಕನಿಗೆ ಹೇಳೋದು ಬಿಟ್ಟು ಎಷ್ಟೋ ವರ್ಷ ಆಯ್ತ್ರಿ. ಏನ್ ಬಂದ್ರು ಸ್ವಂತ ಡೀಲ್ ಮಾಡ್ತಾರೆ. ಏನಾದ್ರೂ ಕೂಡ ಏನ್ ಮಾಡ್ತಾರ?
ಸ್ವಂತ ತಾಕತ್ತದ ನಂಬಲ್ಲಿ ಸ್ವಂತ ಅಂತೇಳಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸ್ವಂತ ಡೀಲ್ ಮಾಡ್ತಾರೆ. ಆದರೆ ದೇವರ ಸೇವಕನಿಗೆ ಫೋನ್ ಮಾಡೋದು ಬಿಟ್ಟು, ದೇವರ ಸೇವಕನ ಜೊತೆ ಬಾಧೆ ಹಂಚ್ಕೊಳ್ಳೋದು ಬಿಟ್ಟು, ದೇವರ ಸೇವಕನ ಜೊತೆ ಕಷ್ಟ ಹಂಚ್ಕೊಳ್ಳೋದು ಬಿಟ್ಟು, ದೇವರ ಸೇವಕನ ಜೊತೆ ಇದ್ದಂಥ ಸಮಸ್ಯೆಗಳ ಹಂಚ್ಕೊಳ್ಳೋದು ಬಿಟ್ಟು ವಿಶ್ವಾಸಿ ಮಕ್ಕಳು ಎಷ್ಟೋ ದಿನ ಆಯ್ತು ರೀ. ಕಾರಣ ಏನಪ್ಪ ಎಂಬುದಾಗಿ ದೇವರ ವಾಕ್ಯದ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಏನಾಗಿದ್ದೇವಪ್ಪ ಅಂತಂದ್ರೆ, ಇವತ್ತು ಭಕ್ತರ ಬಾಧೆಗಳಲ್ಲಿ ಮೊಟ್ಟ ಮೊದಲಾಗಿ ರೋಧಿಸುವಂತ, ದುಃಖಪಡಿಸುವಂತ ಮೊದಲನೇ ಬಾಧೆ ಯಾವುದಪ್ಪ ಅಂದ್ರೆ ಅದು ರೋಗ ಎಂಬುದಾಗಿ ನೋಡ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆಸ್ಪತ್ರೆಗೆ ಹೋಗಬಾರ್ದಂತಲ್ಲ, ವೈದ್ಯರನ್ನು ಸಂಪರ್ಕಿಸುವಂತಲ್ಲ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ, ಔಷಧವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ, ಆ ಒಂದು ಟ್ಯಾಬ್ಲೆಟ್ ಕ್ಯಾಪ್ಸಲ್ ನೀನು ಹಾಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀನು ದೇವರಿಗೂ ಮೊದಲ ಹತ್ರ ಹೋಗ್ಬೇಕು, ದೇವ್ರ ಹತ್ರ ಹೋಗ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಯಾವಾಗ ನಾವು ದೇವರ ಹತ್ರ ಹೋಗ್ತೀವೋ, ಯಾವಾಗ ದೇವರಿಗೆ ನಾವು ಈ ಸುದ್ದಿಯನ್ನು ಮುಟ್ಟಿಸ್ತೀವೋ, ದೇವರಿಗೆ ಯಾವಾಗ ನಮ್ಮ ಬಾಧೆಯನ್ನು ಹೇಳ್ತೀವೋ, ದೇವರಿಗೆ ಯಾವಾಗ ನಮ್ಮ ರೋಗದ ಕುರಿತು ನಾವು ಹೇಳ್ತೀವೋ, ದೇವರು ಏನ್ ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಪರಿಷ್ಕಾರವನ್ನು ಕೊಡ್ತಾನೆ ಎಂಬುದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ಸತ್ಯವೇದದಲ್ಲಿ ಒಬ್ಬ ಇಸ್ರಾಯೇಲರನ್ನು ಆಳಿದಂತ ರಾಜನನ್ನು ನಾವು ನೋಡ್ತೇವೆ. ಸತ್ಯವೇದದಲ್ಲಿ ದೇವರ ಮೂಲಕವಾಗಿ ಆರಿಸಲ್ಪಟ್ಟಂತ ಇಸ್ರಾಯೇಲ್ ಜನಾಂಗದ ಮೇಲೆ ರಾಜನಾದಂತ ಒಬ್ಬ ರಾಜನನ್ನು ನೋಡ್ತೇವೆ. ಆತನು ಇಸ್ರಾಯೇಲರ ಎಲ್ಲ ರಾಜನಲ್ಲಿ ಬಹಳ ಒಳ್ಳೆ ರಾಜನಾತನು, ದೇವರ ಪ್ರೀತಿಗೆ ಬಹಳ ಪಾತ್ರನಾದಂಥ ರಾಜನಾತನು. ನಾವು ನೋಡ್ತೇವೆ, ಆತನ ರಾಜನಾದ ಮೇಲೆ ಆತನು ಇಸ್ರಾಯೇಲ್ ಜನರಿಗೆ ಆತನು ಮೊಟ್ಟ ಮೊದಲಾಗಿ ಹೇಳಿದಂತ ಮಾತೇನಪ್ಪ ಅಂದ್ರೆ, ನೀವು ದೇವರನ್ನು ಹುಡುಕ್ರಿ, ದೇವರು ನಿಮಗೆ ಸಿಗ್ತಾನೆ ಎಂಬುದಾಗಿ ಒಂದು ಒಳ್ಳೆ ಟಾನಿಕ್ ಆತನು ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇಷ್ಟೊಂದು ಒಳ್ಳೆಯ ರಾಜನು, ಇಷ್ಟೊಂದು ದೇವರನ್ನು ತನ್ನ ಪ್ರಜೆಗಳಿಗೆ ಹುಡುಕಲು, ದೇವರನ್ನು ಶೋಧಿಸಲು, ದೇವರನ್ನು ಕಂಡುಕೊಳ್ಳಲು ಪ್ರೋತ್ಸಾಹ ಮಾಡಿದಂತ ಈ ರಾಜನು ನಾವು ನೋಡ್ತಿದ್ದೇವೆ, ತನ್ನ ಜೀವಿತದಲ್ಲಿ, ಆತನ ಜೀವಿತದಲ್ಲಿ ಬರ್ತಾ ಬರ್ತಾ ನಾವು ನೋಡ್ತೇವೆ, ಒಂದ್ಸಲ ಆತನು ಕಾಯಿಲೆಗೆ ತುತ್ತಾಗ್ತಾನೆ. ಆತನ ಜೀವಿತದಲ್ಲಿ ಕಾಯಿಲೆ ಬರ್ತಾ, ಆತನ ಜೀವಿತದಲ್ಲಿ ರೋಗ ಬರ್ತದೆ. ಆದ್ರೆ ದೇವರ ಆತನನ್ನು ಅರಸನನ್ನಾಗಿ ಮಾಡಿರ್ತಾನೆ, ದೇವರ ಆತನನ್ನು ರಾಜನನ್ನಾಗಿ ಮಾಡಿರ್ತಾನೆ. ದೇವರ ರಾಜನನ್ನಾಗಿ ಮಾಡಿದ್ಮೇಲೆ, ದೇವರ ಆತನನ್ನು ಅರಸನನ್ನಾಗಿ ಮಾಡಿದ ಮೇಲೆ ತನಗೆ ರೋಗ ಬಂದಾಗ, ತನಗೆ ಸಮಸ್ಯೆ ಬಂದಾಗ, ತನ್ನ ಕಾಯಿಲೆ ಬಂದಾಗ ಆತನ ಯಾರ ಹತ್ರ ಹೋಗ್ಬೇಕ್ರಿ? ಆತನು ನಿಜವಾಗಿ ಹೃದಯಪೂರ್ವಕವಾಗಿ ಹೇಳ್ರಿ, ಯಾರ ಹತ್ರ ಹೋಗ್ಬೇಕು? ದೇವ್ರ ಹತ್ರ ಹೋಗ್ಬೇಕು, ಯೇಸು ಕ್ರಿಸ್ತನ ಹತ್ರ ಹೋಗ್ಬೇಕು. ಬಟ್ ನಾನು ಸತ್ಯವೇದದಲ್ಲಿ ಬರ್ದಿದೆ, ನೀವು ಕೂಡ ಓದ್ರೆ ಭಾಳ ಚೆನ್ನಾಗಿರ್ತದೆ ಅನ್ನಿಸ್ತಾನೆ. ಬನ್ನಿ ನಾವೆಲ್ಲರೂ ಕೂಡ ಅದೊಂದು ವಚನ ಓದಿ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. 2 ಕ್ರಾನಿಕಲ್ ನೋಡ್ರಿ, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ, 2 ಕ್ರಾನಿಕಲ್ ಚಾಪ್ಟರ್ 16, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 16ನೇ ಅಧ್ಯಾಯ 2ನೇ ವಚನ. ಯಾರಾದ್ರೂ ದಯಮಾಡಿ ಒಬ್ಬರು ಓದ್ತೀರಾ? 2 ಕ್ರಾನಿಕಲ್ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 16ನೇ ಅಧ್ಯಾಯ 2ನೇ ವಚನ. ಆಗ ಆಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಅರಾಮ್ಯರ ಅರಸನ ಬೆನ್ಹದನಿಗೆ ಕಳುಹಿಸಿ ಅವನಿಗೆ ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ. ಈಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ. ಇಸ್ರಾಯೇಲರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರೋ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳು ಕಳುಹಿಸಿದನು. ನೋಡ್ರಿ, ಆಸ ಮೊದಲನೇದಾಗಿ ತನ್ನ ಮೇಲೆ ವೈರಿಗಳು ಬಂದಾಗ, ಶತ್ರುಗಳು ಬಂದಾಗ ಸಹಾಯ ಯಾರಿಗೆ ಕೇಳ್ಬೇಕ್ರಿ? ಆತನು ಯಾರಿಗೆ ಕೇಳ್ಬೇಕ್ರಿ? ದೇವ್ರಿಗೆ ಕೇಳ್ಬೇಕು. ಆದ್ರೆ ಯಾರಿಗೆ ಕೇಳತ್ತನ? ಬೆನ್ನದನ್ನ ಕೇಳತ್ತನ ಹೋಗಿ. ಆತನ ರಾಜ್ಯದಲ್ಲಿ ದೇವರು ಆತನ ಕೊಟ್ಟಂತ ಸಮೃದ್ಧಿ, ಆತನ ರಾಜ್ಯದಲ್ಲಿ ದೇವರು ಆತನ ಕೊಟ್ಟಂತ ಬೆಳ್ಳಿ ಬಂಗಾರ ಹಣ ಎಲ್ಲ ಕೂಡಿಸಿ ಯಾರಿಗೆ ಒಯ್ದು ಕೊಡ್ಲತ್ತನ? ಯಾರಿಗೆ ಕೊಡ್ಲತ್ತನ್ರಿ? ಬೆನ್ನದ ಅಂತಕ್ಕಂಥ ಒಬ್ಬ ರಾಜನಿಗೆ ಕೊಡ್ಲತ್ತನ. ನೀನ್ ಬಂದು ಏನ್ ಮಾಡು, ನನಗ ನೆರವಾಗ, ನೀನ್ ಬಂದು ನನಗೇನ್ ಮಾಡು, ಸಹಾಯ ಮಾಡು ಅಂಥೇಳಿ ಈತನು ಯಾರ ಸಹಾಯ ಬೇಡ್ಲತ್ತನ್ರಿ? ಈತನು ನಿಜವಾಗಿ ಯಾರ ಸಹಾಯ ತಗೋಬೇಕವ? ಯಾರೇ ಶತ್ರುಗಳ ಬಲ್ಲಿ, ಯಾರೇ ವೈರಿಗಳ ಬಲ್ಲಿ ಈತನಿಗೆ ಸಹಾಯ ಯಾರ್ದು ಬೇಕು? ದೇವ್ರ ಸಹಾಯ ಬೇಕು, ದೇವ್ರ ಹತ್ರ ಹೋಗ್ಬೇಕು. ಆದ್ರೆ ಈತನ ಏನ್ ಮಾಡಿದಾನೆ ಅಂದ್ರೆ, ಒಬ್ಬ ಮನುಷ್ಯನನ್ನು, ಇನ್ನೊಬ್ಬ ಅರಸನನ್ನು, ಆತನು ಅನ್ಯ ದೇಶದ ಒಂದು ಅರಸನನ್ನು ಆಧಾರ ಮಾಡಿಕೊಂಡು ಸಹಾಯಕ್ಕೆ ಈತನ ಹೋಗ್ತಾನೆ. ಮೊದಲನೇ ತಪ್ಪು. 2ನೇ ತಪ್ಪು ಏನ್ ಮಾಡ್ತಾನೆ ನೋಡಮ್ಮ, 12ನೇ ವಚನ ಓದು.
ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದಂತ ರೋಗ ಉಂಟಾಯಿತು. ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನು ಕೋರಿದನು. ಅವನು ತನ್ನ ಆಳ್ವಿಕೆಯ 49ನೇ ವರ್ಷದಲ್ಲಿ ವಯಸ್ಸಿನಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಲು. ಹಲ್ಲೆಲೂಯಾ. ನೋಡಿದ್ರ, ಅದಾದ ನಂತರ ಆತನ ಕಾಲಿಗೆ ಬಹು ಕಠಿಣವಾದಂತ ರೋಗ ಬಂತಂತ, ವಾಸಿಯಾಗದಂತ ರೋಗ ಬಂತಂತ. ಆದರೆ ಬಹು ಕಠಿಣವಾದಂತ ವಾಸಿಯಾಗದಂತ ರೋಗ ಆತನ ಜೀವಿತದಲ್ಲಿ ಬಂದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನು ತನ್ನ ದೇವರನ್ನು ಆಶ್ರಯಿಸದೆ ಆತನು ವೈದ್ಯರನ್ನು ಏನ್ ಮಾಡಿದನಂತ ಆಶ್ರಯಿಸಿದನು. ಅದರಿಂದ ನಾವು ನೋಡ್ತೇವೆ ತನ್ನ ಜೀವಿತದಲ್ಲಿ ಆತನು ನಷ್ಟಪಟ್ಟನು, ತನ್ನ ಪ್ರಾಣವನ್ನು ಕಳೆದುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ, ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ, ಈ ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಎಂತ ರೋಗ ಅನ್ನೋದ್ರ ಬರಲಿ, ಆ ರೋಗದಿಂದ ಎಷ್ಟು ಬಾಧೆ ಆದ್ರೂ ನಮಗಿರ್ಲಿ, ಬಟ್ ನಾನು ನೀನು ಮಾಡ್ಬೇಕಾದಂತ ಒಂದು ದೊಡ್ಡ ಕೆಲಸ ಏನಂದ್ರೆ, ನಾನು ನೀನು ಮೊದಲು ಮಾಡ್ಬೇಕಾದಂತ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ನಂಬಿರುವಂತ ದೇವರನ್ನು ನಾವು ಆಶ್ರಯಿಸ್ಬೇಕಂತೇಳಿ. ಹಲ್ಲೆಲೂಯಾ. ಒಂದ್ ವೇಳೆ ನಾವು ನಂಬಿರುವಂತ ದೇವರನ್ನು ನಾವು ಆಶ್ರಯಿಸದೆ, ಒಂದು ವೇಳೆ ವೈದ್ಯರ ಮೇಲೆ ನಾವು ಆಧಾರಗೊಂಡು ದೇವರ ಮೇಲೆ ಭರವಸೆ ಬಿಡದೆ, ದೇವರ ಮೇಲೆ ನಂಬಿಕೆ ಇಡದೆ, ವೈದ್ಯರ ಮೇಲೆ ಔಷಧದ ಮೇಲೆ ನಾವು ಭರವಸೆ ನಂಬಿಕೆಯನ್ನು ಇಟ್ಟಪ್ಪ ಅಂದ್ರೆ, ನಿನ್ನಲ್ಲಿರುವಂತ ಹಣವನ್ನು ಕೊಟ್ಟು ಔಷಧವನ್ನು ತೆಗೆದುಕೊಂಡು ಬಂದ್ರು ಕೂಡ ಆರೋಗ್ಯ ಮಾತ್ರ ನೀನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಔಷಧ ಕೊಂಡ್ಕೊಳ್ಬಹುದು, ನಿನ್ನ ಹತ್ರ ದುಡ್ಡಿದೆ, ನಿನ್ನ ಹತ್ರ ಹಣ ಇದೆ, ನೀನು ಮೆಡಿಕಲ್ ಶಾಪ್ಗೆ ಹೋಗಿ ಔಷಧ ಕೊಂಡ್ಕೊಳ್ಬಹುದು, ಬಟ್ ನೀನು ಆರೋಗ್ಯ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನಿನ್ನಲ್ಲಿರುವಂತ ಬೆಡ್ ಇದೆ, ನಿನ್ನ ಹತ್ರ ಕಾರ್ಲೋನ್ ಬೆಡ್ ಇದೆ, ಮೆತ್ತನೆ ಬೆಡ್ ಇದೆ, ಬೆಡ್ ತೆಗೆದುಕೊಂಡು ಬಂದು ನಿನ್ನ ಹತ್ರ ದುಡ್ಡಿನಿಂದ ಆರಾಮಾಗಿ ಮಲ್ಕೋಬಹುದು, ಬಟ್ ನೀನ್ ನಿದ್ದೆ ಕೊಂಡ್ಕೊಳಕ್ ಆಗಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ಕೊಂಡ್ಕೊಳಕ್ಕಾಗಲ್ಲ? ನಿದ್ದೆ ಕೊಂಡ್ಕೊಳಕ್ಕಾಗ್ತದ? ಬೆಡ್ ಕೊಂಡ್ಕೋಬಹುದು, ಆದ್ರೆ ನಿದ್ದೆ ಕೊಂಡ್ಕೊಳಕ್ಕಾಗಲ್ಲ ಅಂತ. ಔಷಧ ಕೊಂಡ್ಕೋಬಹುದು, ಆದ್ರೆ ಆರೋಗ್ಯ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನದಲ್ಲಿ, ನಮ್ಮ ಜೀವಿತದಲ್ಲಿ ಯಾವಾಗ ಕಷ್ಟಗಳು ಬರ್ತವೋ, ನಮ್ಮ ಜೀವಿತದಲ್ಲಿ ಯಾವಾಗ ಸಮಸ್ಯೆಗಳು ಬರ್ತವೋ, ನಮ್ಮ ಜೀವಿತದಲ್ಲಿ ಬಾಧೆಗಳು ಯಾವಾಗ ಬರ್ತವೋ, ನಮ್ಮ ಜೀವಿತದಲ್ಲಿ ಯಾವಾಗ ರೋಗ ಬರ್ತದೋ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅದಕ್ಕೆ ಪರಿಹಾರ ಬೇಕಪ್ಪ ಅಂತಂದ್ರೆ, ಅದಕ್ಕೆ ಪರಿಷ್ಕಾರ ಬೇಕಪ್ಪ ಅಂದ್ರೆ, ಮಾರ್ಥ ಮರಿಯಳಂತೆ ನಾವೇನ್ ಮಾಡ್ಬೇಕಂದ್ರೆ ದೇವರ ಹತ್ರ ಮೊದಲು ನಮ್ಮ ಮನವಿಯನ್ನು ಒಯ್ಬೇಕಂತೇಳಿ. ಹಲ್ಲೆಲೂಯಾ. ಎರಡನೇಗೆ ದೇವ್ರ ವಾಕ್ಯ ಹೇಳ್ತದೆ, ಯಾಕೋನ್ ಪತ್ರಿಕೆಯಲ್ಲಿ ಸಭೆ ಹಿರಿಯರನ್ನು ಕರೆಸು, ನಿನ್ ಸಭಾಪಾಲಕನಿಗೆ ಕರೆಸು, ಆತನ ಎದುರು ನಿನ್ನ ರೋಗದ ಬಗ್ಗೆ ಹೇಳು, ನಿನ್ನ ಸಮಸ್ಯೆ ಬಗ್ಗೆ ಹೇಳು, ಆತನ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತಾನೆ ಅಂತೇಳಿ ನಾನು ಬೈಬಲ್ ಬರ್ದು ಅಂತೇಳಿ. ಹಲ್ಲೆಲೂಯಾ. ನಾವು ಹೇಳ್ತೀವ ದೇವ್ರ ಸೇವಕನಿಗೆ ಹೇಳ್ತೀವ? ನಾವು ದೇವರಿಗೆ ಹೇಳಲ್ಲ, ನಿನಗೆ ಯಾಕೆ ಹೇಳಮ್ಮ ಅಂತೀರ? ನಾವು ಯಾರಿಗೆ ಹೇಳಲ್ಲ? ನಾವು ದೇವರಿಗೆ ಹೇಳಲ್ಲ, ನೀ ಎಷ್ಟ್ರ ನಮ್ಮ ಎದ್ರ ಅಂತೀವಿ ನಾವು. ಯಾಕ? ನಮಗೇನದ ಇಲ್ಲಿ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ತಯಾರದ ನಮಗಂತೇಳಿ ನಾವು ಅರಿವು ಹೋಗ್ತೀವಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಮರಣ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಅದು ತೋರಿಸ್ಕೊಡ್ತದೆ. ಏನಪ್ಪಾ ಅಂದ್ರೆ, ಈ ಮರಣ ಅಂತಕ್ಕಂಥ ನಮ್ಮ ಜೀವಿತದಲ್ಲಿ ಬಂದಾಗ, ಈ ಕಾಯಿಲೆ ಅಂತಕ್ಕಂಥ ನಮ್ಮ ಜೀವಿತದಲ್ಲಿ ಬಂದಾಗ ನೀನು ಯಾರ ಸಂಬಂಧಿ ಎಂಬುದಾಗಿ ತೋರಿಸ್ಕೊಡ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಮರಣ ಅಂತಕ್ಕಂಥದ್ದು, ಕಾಯಿಲೆ ಅಂತಕ್ಕಂಥದ್ದು, ರೋಗ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಅದು ಏನೇನು ಸೂಚಿಸ್ತಪ್ಪ ಅಂತಂದ್ರೆ, ಮರಣ ಬಂದ ತಕ್ಷಣ ನಾವು ನೋಡ್ತೇವೆ, ಇವತ್ತು ರೋಗ ಬಂದ ತಕ್ಷಣ, ಇವತ್ತು ದುಃಖ ಬಂದ ತಕ್ಷಣ ನಾವು ಮೊದಲು ಎಲ್ಲಿ ಆಶ್ರಯಿಸ್ಕೊಳ್ತೀವಿ ಅದೇ ನಮ್ದು ಕೇರ್ ಅಡ್ರೆಸ್ ಆಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ಜಾಗ್ರತೆ ಭಕ್ತರೇ, ಜಾಗ್ರತೆ ಸಹೋದರ ಸಹೋದರಿಯರೇ. ಈ ರೋಗ ಅಂತಕ್ಕಂಥದ್ದು ಏನ್ ಮಾಡ್ತದೆ ಗೊತ್ತಾ ನಿಮಗೆ? ಈ ರೋಗ ಅಂತಕ್ಕಂಥದ್ದು ನಮಗೆ ಅಡ್ರೆಸ್ ಮಾಡ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ರೋಗ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಯಾರು ಅಂತೇಳಿ ತೋರಿಸ್ಕೊಡ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ರೋಗ ಅಂತಕ್ಕಂಥದ್ದು ನಮ್ಮನ್ನು ನಾವು ಯಾರ ಸಂಬಂಧಿಗಳಂತೇಳಿ ತೋರಿಸ್ಕೊಡ್ತದ್ರಿ. ಅದಕ್ಕೋಸ್ಕರಾಗಿ ನಮಗೆ ರೋಗ ಬಂದಾಗ ನಾವು ಏನು ಅಪವಾದಿ ಸಂಬಂಧಿಯಾಗಿದ್ದೇವಾ? ನಾವು ರೋಗ ಬಂದಾಗ ನಾವೇನು ಲೋಕದ ಸಂಬಂಧಿಯಾಗಿದ್ದೇವಾ? ಈ ರೋಗ ಬಂದಾಗ ನಾವು ಮಾಟ ಮಂತ್ರ ಸಂಬಂಧಿಯಾಗಿದ್ದೇವಾ? ಈ ರೋಗ ಬಂದಾಗ ನಾವು ಯಾರನ್ನಾದರೂ ಅವರ ಸಂಬಂಧಿಯಾಗಿದ್ದೇವಾ? ಅಥವಾ ಈ ರೋಗ ಬಂದಂತ ಸಂದರ್ಭದಲ್ಲಿ ನಾವೇನು ದೇವರ ಸಂಬಂಧಿಯಾಗಿದ್ದೇವೆ ಅಂತೇಳಿ ನಮ್ಗೆ ತೋರಿಸ್ತದ್ರಿ. ಅದು ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಯಾಕೆ ಪರಿಹಾರ ಸಿಗಲ್ಲಪ್ಪ ಅಂದ್ರೆ, ಯಾಕೆ ಪರಿಷ್ಕಾರ ಸಿಗಲ್ಲಪ್ಪ ಅಂತಂದ್ರೆ, ರೀಸನ್ ಏನಪ್ಪ ಅಂದ್ರೆ, ರೋಗ ಬಂದಾಗೆ ಗೊತ್ತಾಗ್ತದೆ ನಾವು ಯಾರ ಸಂಬಂಧಿಗಳು,
ಯಾರು ನಾವು ಪಕ್ಷದವ್ರು ಅಂತೇಳಿ ಅವಾಗ ಏನಾಗ್ತದೆ ಗೊತ್ತಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ರೋಗ ಬಂದಂತ ಸಂದರ್ಭದಲ್ಲಿ ಈ ರೋಗ ಸುಮ್ಮನೆ ಹೋಗಲ್ರಿ, ಅದು ನಮಗೆ ರುಜು ಮಾಡಿ ಹೋಗ್ತದದು. ನಾವು ಯಾರ ಪಕ್ಷದವರು, ನಾವು ಯಾರ ಸಂಬಂಧಿಗಳಂತೇಳಿ ತೋರಿಸ್ ಹೋಗ್ತದದು. ಅದಕ್ಕೆ ಯೋಹಾನ ಬರೆಸುವಾರ್ತೆ 11ನೇ ಅಧ್ಯಾಯ 3ನೇ ವಚನ ನೋಡ್ತೀವಿ. ಇವ್ರು ಯಾರ ಸಂಬಂಧಿಯರಪ್ಪ ಅಂತಂದ್ರೆ ಇವರು ದೇವರ ಸಂಬಂಧಿಯರ ಅಂತೇಳಿ. ಹಲ್ಲೆಲೂಯಾ. ಮಾರ್ಥ ಮರಿಯಳು ಯಾರ ಸಂಬಂಧಿಯರ? ಇವರು ದೇವರ ಸಂಬಂಧಿಯರ. ಅದಕ್ಕೆ ದೇವ್ರಿಗೆ ಸುದ್ದಿ ಕಳಿಸ್ಯಾರ ಅವರು. ಯೇಸು ಕ್ರಿಸ್ತನ ಸಂಬಂಧಿಯರ, ಯೇಸು ಕ್ರಿಸ್ತನಿಗೆ ಸಮಾಚಾರ ಕಳಿಸಿದ್ದರು ಅವರು. ನಾವಿಲ್ಲ ಯೇಸು ಕ್ರಿಸ್ತನಿಗೆ ಸಂಬಂಧಿ, ನಾವು ಈ ಸಭೆಗೆ ಸಂಬಂಧಿಗಳಲ್ಲ, ನಾವು ಈ ಸೇವಕನಿಗೆ ಸಂಬಂಧಿಗಳಲ್ಲ. ನಾವ್ಯಾವ ಸಂಬಂಧಿಗಳು? ನಾವ್ಯಾರ ಸಂಬಂಧಿಗಳ್ರಿ? ನಾವು ಸೇವಕನ ಸಂಬಂಧಿಗಳಲ್ಲ, ಈ ಸಭೆ ಸಂಬಂಧಿಗಳೂ ಅಲ್ಲ, ನಾವು ಕ್ರಿಸ್ತನ ಸಂಬಂಧಿಗಳೂ ಅಲ್ಲ. ನಾವು ಯಾರ ಸಂಬಂಧಿಗಳು? ನಮ್ಮ ಸಂಬಂಧ ನಮ್ದೊಂದು ಬ್ಯಾಚ್ ಬ್ಯಾರೇನೇ ಅದ, ನಮ್ದೊಂದು ಗುಂಪ, ನಮ್ಮೊಂದು ಬ್ಯಾಚ್ ಬ್ಯಾರೇನೇ ಅದ. ಜಾಗ್ರತೆ ನನ್ನ ಪ್ರೀತಿಯ ಮಕ್ಕಳೇ. ಈ ಲೋಕದಲ್ಲಿ ಭಕ್ತರಿಗೆ ಬರುವಂತ ಬಾಧೆಗಳು ಅನೇಕ ಇವೆ. ಆ ಬಾಧೆಗಳಲ್ಲಿ ನಾವು ನೋಡ್ತೇವೆ ಅನೇಕ. ಆ ಬಾಧೆಯಿಂದ ನಾವು ಹೊರಗಡೆ ಬರ್ಬೇಕಂದ್ರೆ, ಆ ಬಾಧೆಗಳಿಂದ ಪರಿಹಾರ ಸಿಗ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ಮಕ್ಕಳೇ, ಮೊದಲನೇದಾಗಿ ನಮ್ಮನ್ನು ಬಾಧೆ ಪಡಿಸುವಂಥದ್ದು ಯಾವುದಪ್ಪ ಅಂತಂದ್ರೆ ನಮ್ಮ ಜೀವಿತದಲ್ಲಿ ರೋಗ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದು ಎಂಥದ್ದನ್ನ ರೋಗ ಬರಲಿ, ಈ ರೋಗ ಬಂದ್ಮೇಲೆ ಒಂದು ಕೆಲಸ ಮಾಡ್ತದದು. ಈ ರೋಗ ಒಂದು ಕೆಲಸ ಮಾಡಿ ಹೋಗ್ತದದು. ಏನ್ ಕೆಲಸ ಮಾಡ್ತದಪ್ಪ ಅಂತಂದ್ರೆ, ಈತನು ಈಕೆಯು, ಈತನು ಈಕೆಯು, ಇವನು ಯಾರ ಸಂಬಂಧಿ ಅಂತೇಳಿ ಲೋಕಕ್ಕೆ ತೋರ್ಸಿ ಹೋಗ್ತದ್ರಿ. ಅದು ಹೋಗ್ತದ? ಕರೆಕ್ಟ್ ತೋರ್ಸಿ ಹೋಗ್ತದ? ಐ ಆಮ್ ಎ ರೈಟ್? ಕರೆಕ್ಟ್ ರೀ, ತೋರ್ಸಿ ಹೋಗ್ತದಲ್ಲ. ಒಂದ್ ವೇಳೆ ನಾವು ಅಪವಾದಿ ಸಂಬಂಧಿ ಆಗಿದ್ದೀವಿ ಅಂದ್ರೆ ನಾವು ಎಲ್ಲಿ ಹೋಗ್ತೀವಿ? ಮಾಟ ಮಂತ್ರ ಹತ್ರ ಹೋಗ್ತೀವಿ. ನಾವು ಸೈತಾನನ ಸಂಬಂಧಿ ಆಗಿದ್ದೀವಪ್ಪ ಅಂದ್ರೆ ಏನಾಗ್ತೀವಿ? ಚಿಟ್ಟಿ ಚಪಾಟಿ ಹಾಕ್ತಾರಲ್ಲ, ತಾಯ್ತ ಯಂತ್ರ ಮಂತ್ರ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗ್ತೀವಿ ನಾವು. ಏನ್ ತೋರಿಸ್ಕೊಡ್ತದ ರೋಗ ನಮಗ? ಇವರು ಯಾರ ಸಂಬಂಧಿ ಅಂತ ತೋರಿಸ್ಕೊಡ್ತದ? ಇವರು ಅಪವಾದಿ ಸಂಬಂಧಿ ಅಂತೇಳಿ ತೋರಿಸ್ಕೊಡ್ತದ. ಇವತ್ತು ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಯಾರ ಸಂಬಂಧಿಗಳಾಗ್ಬೇಕಪ್ಪ ಅಂತಂದ್ರೆ, ನಾವು ಯಾರ ಪಕ್ಷದಲ್ಲಿದ್ದೀವಿ ಅಂತೇಳಿ ನಿರ್ಣಯ ಆಗ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೇ ಬರಲಿ, ಎಂಥದ್ದನ್ನ ರೋಗ ಬರಲಿ, ಎಷ್ಟಾನ ದುಃಖ ಬರಲಿ, ನಂದು ನಿಂದು ಅಡ್ರೆಸ್ ಯಾವುದಪ್ಪ ಅಂತಂದ್ರೆ, ನಂದು ನಿಂದು ಕಾಲ್ ಸೆಂಟ್ರ್ ಯಾವುದಪ್ಪ? ನಂದು ನಿಂದು ಕಾಲ್ ಸೆಂಟ್ರ್ ಯಾವುದಪ್ಪ ಅಂತಂದ್ರೆ ಯೇಸು ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ